ಎಲ್ರಿಗೂ ನಮಸ್ಕಾರ. ಆ, ಒಬ್ಬ ಕಾಮಿಡಿಯನ್ ಆಗಿ ಈ ಸಿನಿಮಾದ ಮುಖಾಂತರ ಬರ್ತಾ ಇದ್ದೀನಿ. ನಿಜವಲ್ಲೂ ತುಂಬ ಖುಷಿ ಇದೆ ಶರಣ್ ಸರ್ ಬಂದಿದ್ದು ಇವತ್ತು. ಯಾಕೆ ಅಂದರೆ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಹೇಳ್ತಿದ್ದೆ, ಸರ್ ತುಂಬ ಸೀರಿಯಸ್ ಆಗಿ ಹೋಗ್ತಿದ್ರೆ ಅಲ್ಲೊಂದು ಕಾಮಿಡಿ ಕೊಟ್ಬಿಡೋಣ ಸರ್, ಒಂದು ರಿಲ್ಯಾಕ್ಸ್ ಆಗುತ್ತೆ ಅಂತ. ಅದನ್ನು ಕಲ್ತಿದ್ದೆ ಶರಣ್ ಸರಿಂದ ನಾನೊಂದು ಬಕ್ರಾ ಶೋ ಮಾಡಬೇಕಾದ್ರೆ ಸರ್ನ ಬಕ್ರಾ ಮಾಡಿದ್ದೆ. ಅಲ್ಲಿಂದ ಅವ್ರನ್ನ ತುಂಬ ಫಾಲೋ ಮಾಡ್ತೀನಿ ನಾನು. ತುಂಬ ಖುಷಿ ಆಯ್ತು ಸರ್ ನೀವು ಬಂದಿದ್ದು, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದು. ಇನ್ನು ಡೈರೆಕ್ಷನ್ ಟೀಮ್ ಬಗ್ಗೆ ಏನು ಹೇಳೋದು, ಪ್ರತಿಯೊಂದು ಕಡೆನೂ ನಮಗೆ ಏನು ಹೇಳ್ತಾರೆ ಫ್ರೀ ಬಿಟ್ಟಿದ್ರು. ಎಲ್ಲ ಕಡೆನೂ ಒಂದು ಡೈಲಾಗ್ ವರ್ಷನ್ ಆಗಿರ್ಬೋದು, ಸರ್ ಇಂಪ್ರೂವೈಸೇಷನ್ ಮಾಡ್ಕೊಳ್ಳಿ, ಒಬ್ಬ ಕಾಮಿಡಿಯನ್ಗೆ ಬಿಟ್ಟರೆ ನೀವು ಚೆನ್ನಾಗಿ ಮಾಡ್ಕೊತೀರಾ ಅಂತ. ಆ ಸೀನ್ ಹೇಳೋರು, ಆ ಸೀನ್ಗೆ ನಾನೇ ಡೈಲಾಗ್ಗಳನ್ನ ಹೇಳ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದೆ. ಪ್ರೊಡ್ಯೂಸರ್ ತುಂಬ ಸಖತ್ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಒಳ್ಳೆಯದಾಗಲಿ. ಇವತ್ತೇನು ಸಪೋರ್ಟ್ ಸಿಗ್ತಿದೆ ಅದು ಸಿನಿಮಾ ಬಿಡುಗಡೆ ಆದಾಗಲೂ ಸಿಗಲಿ. ಹೇಳಿದ್ರು ಇದು ದೆವ್ವ ಇಲ್ಲ ಅಂತ. ಅಲ್ಲ ಮೇಡಮ್, ದೆವ್ವ ಖಂಡಿತವಾಗ್ಲೂ ಹೇಳ್ತೀವಿ. ಇದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಸಿನಿಮಾ ಟೀಮ್ ಅವ್ರಿಗೇನೆ. ಆ್ಯಕ್ಚುಲಿ ನಾವೆಲ್ಲೂ ಹೇಳ್ಕೊಂಡಿರಲಿಲ್ಲ. ಒಂದಿನ ರಾತ್ರಿ 2 ಗಂಟೆಲಿ ಶೂಟ್ ನಡೀತಾ ಇದೆ. ಆ ಮನೆ ತೋರಿಸ್ತಾರಲ್ಲ ಓಪನಿಂಗು, ಸಕಲೇಶ್ಪುರದಲ್ಲಿ ಶೂಟ್ ನಡೀತಾ ಇದೆ. ಹಾಲಲ್ಲಿ ಎಲ್ಲರೂ ಶೂಟ್ ಮಾಡ್ತಿದ್ದಾರೆ. ಸೊ 1.5 ಅವರ್ ಗ್ಯಾಪ್ ಇತ್ತು. ನಾನು ರೂಮಲ್ಲಿ ಮಲಗಿದ್ದೆ, ಒಂದು ರಿಲ್ಯಾಕ್ಸ್ ಮಾಡೋಣ ಅಂತೇಳಿ. ಒಂದು ಬೆಡ್ಡಲ್ಲಿ ಹಿಂಗೆ ಮಲಗಿದ್ದೆ ಸ್ಟ್ರೈಟಾಗೆ. ಈ ಕಡೆ ಒಂದು ಕೈ ಇತ್ತು. ಓ ಸಾರಿ ಮೇಡಮ್ ಅಂದ್ಬಿಟ್ಟು ಈ ಕಡೆ ಮಲ್ಕೊಂಬಿಟ್ಟೆ. ಈ ಕಡೆ ತಿರ್ಗಕ್ಕೆ ಹೋಗ್ತಾ ಇದ್ದೀನಿ, ತಿರ್ಗಕ್ಕೆ ಆಗ್ತಿಲ್ಲ ನನಗೆ. ಆಮೇಲೆ ನೋಡ್ತೀನಿ ಯಾರೂ ಇಲ್ಲ. ಏನಿದು, ಏನೋ ಭಯ ಆಗ್ತಿದೆ ಅಂತ. ಕೆಲವ್ರು ಭ್ರಮೆ ಇರುತ್ತೆ, ಇದೇನೋ ನೈಟ್ ಮಲಗ್ಬೇಕಾದ್ರೆ ಏನೇನೋ ಅನ್ಸುತ್ತಲ್ಲ ಅನ್ನೋ. ನಾನು ಧೈರ್ಯ ಮಾಡಿ ಓಂ ರಾಘವನ್ ಸ್ವಾಮಿ ಅನ್ಕೊಂಡು ಪಟ್ ಅಂತ ತಿರುಗ್ದೆ. ಯಾರೂ ಇಲ್ಲ, ಏನಿಲ್ಲ, ಆರಾಮಾಗಿದ್ದೀನಿ ಅಂತ ಕಂಡ್ಬಿಟ್ಟಿದ್ದೀನಿ. ಜಲ್ 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 ಸೌಂಡ್ ಎಲ್ಲ ಕೇಳಿಸ್ತಿದೆ. ಏನೇನೋ ಆಗ್ತಿದೆ, ಇದೆಲ್ಲ ಭ್ರಮೆ, ಇದೇನೋ ನಮಗೆ ಕನ್ಸಲ್ಲಿ ಏನೇನೋ ಆಗ್ತಿದೆ ಅಂತ ನಾನು ಎದ್ಬಿಟ್ಟು ಸೀದಾ ಆಚೆ ಬಂದು ಕೂತ್ಕೊಂಡೆ. ಹೀರೋ ಕೇಳಿದೆ, ಏನು ಸರ್ ಮುಗಿತಾ ನಿಮ್ಮದು? ಇನ್ನೂ 1 ಅವರ್ ಗ್ಯಾಪ್ ಇದೆ, ಬನ್ನಿ ಮಲ್ಕೊಳ್ಳೋಣ ಅಂತ ಅವ್ರನ್ನ ಕರ್ಕೊಂಡ್ಬಂದೆ. ಅದೇ ರೂಮು, ಆ ಕಡೆ ಬೆಡ್ಡಲ್ಲಿ ಅವರು, ಈ ಕಡೆ ಬೆಡ್ಡಲ್ಲಿ ನಾನು ಮಲ್ಕೊಂಡು ಸ್ವಲ್ಪ ಹೊತ್ತು ಹೆಂಗೋ ಪಕ್ಕದಲ್ಲಿ ಇದಾರಲ್ಲ, ಭಯ ಹೋಗುತ್ತೆ ಅಂತ ನಾನು ಮಲಗಿದ್ದೀನಿ. 5 ನಿಮಿಷ ಅಷ್ಟೇ ಸರ್. ರಘು ಬಿಡ್ಸು ರಘು ಅಂತ ಅವ್ರಿಗೆ ಹಿಂಗ್ ಕೈಲಿ ಹಾಕೋರ್ಗೆ. ಸೀರಿಯಸ್ಲಿ ಹೇಳ್ತಿದ್ದೀನಿ, ಇದು ಹಿಂಗ್ ಹಿಡ್ಕೊಂಬಿಟ್ಟಿದೆ. ನಾನು ಅವ್ರನ್ನ ಹೋಗಿ ಕೈಯಲ್ಲಿ ಹಿಡ್ಕೊಂಡು ಎಳೆದು ಎತ್ತೆಲ್ಲ ಆದ್ಮೇಲೆ ಅವ್ರು ಹೇಳ್ತಿದ್ದಾರೆ, ಸರ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು, ನಾನು ಇದೆಲ್ಲ ನಂಬೋದೇ ಇಲ್ಲ, ನನ್ಗೆ ಈ ಥರ ಆಯಿತು ಅಂತ. ಆಮೇಲೆ ನಾನು ಡೈರೆಕ್ಟರ್ ಹತ್ರ ಹೇಳಿದೆ, ಹಿಂಗೆಲ್ಲ ಆಯಿತು ಸರ್, ಹಿಂಗೆ ಪ್ರಾಬ್ಲಮ್ ಆಯಿತು, ನಮಗೆ ಭಯ ಆಯಿತು ಅಂದರೆ, ಸರ್ ನಮ್ಮ ಸಿನಿಮಾ ಸ್ಟೋರಿನೇ ಇದು ಸರ್ ಅಂದರು. ನನ್ನ ಸ್ಟೋರಿನೇ ಕೇಳಿರಲಿಲ್ಲ. ಆ್ಯಕ್ಚುಲಿ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಯಿತು ನಮಗೆ. ಅವತ್ತಿಂದ ನಮ್ಗೆ ಆ ಮನೇಲಿ ಶೂಟ್ ಮಾಡ್ಬೇಕಾದ್ರೆ ರಾತ್ರಿ ಹೊತ್ತು ಭಾಳ ಗೋಸ್ಟ್ ಅಂಟೆಡ್ ಏನೋ ಆ್ಯಪ್ ಎಲ್ಲ ಹಾಕೊಂಡು ಎಲ್ಲೈತೆ ದೆವ್ವ ಅಂತೆಲ್ಲ ಹುಡುಕಿದೀವಿ ನಾವು. ಈ ಥರದ್ದೊಂದು ಇನ್ಸಿಡೆಂಟ್ ಆಗಿತ್ತು. ಬಟ್ ಅದಾದ